ಅಲ್ಲ ಇವ್ಗೇನ್ ರೇಬಿಸ್ ಕಾಯಿಲೆ ಗೀಲೆ ಬಂದೈತಿ ನೋಡ್ರಿ. ಹುಚ್ಚ ನನ್ನ ಮಗ ಹುಚ್ಚನ್ ತರ ಆಡಾಗತ್ತನ. ಅಲ್ಲ ಇವ್ರಿಗೆ ಇನ್ಸ್ಟಾಗ್ರಾಮ್ದಾಗ ಸುಮಾರು 4.5 ಲಕ್ಷ ಜನ ಫಾಲೋವರ್ಸ್ ಅದಾರ. ಯಾವ ಜನರಿಗೆ ಯಾವ ತರ ಕಂಟೆಂಟ್ ಕೊಡ್ಬೇಕು, ಯಾವ ತರ ಅನ್ನೋದು ಒಂದ್ ಚೂರು ಕಾಮನ್ ಸೆನ್ಸ್ ಇಲ್ಲ. ನಕ್ಕಂಡ್ಲೆ ಅಂತಂದ್ ಹೇಳಿ ಬಟ್ ಕ್ರಿಂಜ್ ಆಗಿ ವಿಡಿಯೋ ಮಾಡ್ತಾನೆ, ಚೆನ್ನಾಗಿರುತ್ತೆ. ಇಲ್ಲೊಂದು ವಿಡಿಯೋ ಪ್ಲೇ ಮಾಡ್ತೀನಿ ನೋಡಿ, ಎಷ್ಟು ಅಸಹ್ಯವಾಗೈತೆ ಅಂತಂದ್ರ ಹ್ಯಾಪಿ ಯುಗಾದಿ. ನಾನು ಎಷ್ಟು ಹೆಲ್ಪ್ ಮಾಡಿದ್ದೀನಿ ಅಂದ್ರೆ ನಮ್ ಪಕ್ಕದಲ್ಲಿರೋರಿಗೆ 10 ಸಲ ಹೆಲ್ಪ್ ಮಾಡಿದೀನಿ, 11ನೇ ಸಲ ಹೆಲ್ಪ್ ಮಾಡಿಲ್ಲ ಅಂತ ನನ್ಗೆ ಚುಚ್ಬಿಡದ ಹೆದೆಗೆ. ಅದಕ್ಕೆ ಯಾವತ್ತಾರೋ ಯಾರನ್ನಾರೋ ನಂಬೋದು, ನಾವ್ ಯಾರಿಗ್ ಹೆಲ್ಪ್ ಮಾಡ್ತೀವಿ ಅಂತವ್ರನ್ನ ಮಾತ್ರ ನಂಬಕ್ಕೆ ಆಗಲ್ಲ. ನಕ್ಕನ್ ಕಾಯ್ತಾ ಇರ್ತಾರೆ, ನಕ್ಕನ್ ಗೂನ ಇಡಕ್ಕೆ, ನಕ್ಕನ್ ತಗೋ 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 ಅಂತ. ಕರ್ಮ ಬಿಡುತ್ತ ಅನ್ಕೊಂಡ ನಿಮ್ ಮನೆಗೆ ಹುಡ್ಕೊಂಬಂದ್ ಹೊಡಿಯುತ್ತೆ. ಇವತ್ ನೀ ನನ್ನ ಅಳ್ಸಿದ್ಯಲ್ಲ, ನಾಳೆ ಅದೇ ಇವ್ರು ಹೆಂಗ್ ಅನಿಸುತ್ತೋ ಗೊತ್ತಿಲ್ಲ. ತರ್ಲೆ ನನ್ನ ಮಕ್ಕಳ ತರ ಮಾಡ್ತಾನ ನೋಡ್ರಿ. ಸೋಷಿಯಲ್ ಮೀಡಿಯಾದಿಂದ ಇವ್ರು ಏನ್ ಜನರಿಗೆ ಏನ್ ಸಂದೇಶ ಕೊಡಾಕತ್ತಾರ? ದೊಡ್ಡ ಇನ್ಫ್ಲುಯೆನ್ಸರ್ ಅಂತ ಇಟ್ಕೊಳ್ಳೋಣ, ಏನ್ ಸಂದೇಶ ಕೊಡಾಕತ್ತಾರ ಇವರು? ಈ ತರ ತರ್ಲೆಗಳನ್ನು ಆ ವಿಡಿಯೋ ನೋಡಿದ್ರೆ ಸಿಕ್ಕಾಪಟ್ಟೆ ಅಸಹ್ಯ ಅನಿಸ್ತೈತಿ. ಊಟ ಮಾಡುವಾಗಂತೂ ನೋಡಿದ್ರ ಪೂರ್ಣ ವಾಮಿಟ್ ಆಗ್ಬಿಡತ್ತೆ. ಏನಂತಂದ್ ಹೇಳಿ ಇವ್ರು ತಿಕ್ಕಲ್ ತರ ಆಡೋದು, ಒಂಥರ ಜನರಿಗೆ ಏನ್ ಸಂದೇಶ ಕೊಡಾಕತ್ತಾರ ಇವ್ರು? ನಕ್ಕಂಡ್ಲೆ ಯಾವ ನಕ್ಕಂಡ್ಲಿ ಇವನು? ಈ ತರ ಎಲ್ಲ ಜನರಿಗೆ ಕೆಟ್ಟ ಸಂದೇಶ ಕೊಡೋದು. ಆ ಗಿಲ್ಲು ಒಂಥರ ರೇಬಿಸ್ ಕಾಯಿಲೆ ಹುಚ್ಚನಾಯಿ ಕಡ್ದಿರೋ ತರ ಆಡ್ತಾನ್ರಿ. ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಬೇಡವೇನ್ರಿ? ಒಬ್ಬ ಇನ್ಸ್ಟಾಗ್ರಾಮ್ ಅಲ್ಲಿ ಅತಿ ಹೆಚ್ಚು ಜನರನ್ನ ಫಾಲೋವರ್ಸ್ ಇಟ್ಕೊಂಡು ಈ ತರ ಎಲ್ಲ ತಿಕ್ಕಲ್ ನನ್ ಮಗಂತರ ಆಡ್ತಾನ. ಸ್ವಲ್ಪ ಆದ್ರೂ ಕಾಮನ್ ಸೆನ್ಸ್ ಇಲ್ವಾ? ನಕ್ಕಂಡ್ಲಿ ಅಂತ ಸ್ವಲ್ಪ ಜನರಿಗೆ ಒಳ್ಳೆ ರೀತಿ ಸಂದೇಶ ಇರುವಂತ ವಿಡಿಯೋಗಳನ್ನ ಕೊಡ್ತಾ ಇರೋ. ನಮಸ್ಕಾರ.